ಕರ್ಕ ರಾಶಿಯನ್ನು ಸೇರುತ್ತಾನೆ. ಇದನ್ನು ಕಾರ್ಕಾಟಕ ಸಂಕ್ರಮಣ ಅಂತ ಕರೆಯುತ್ತಾರೆ. ಆಷಾಢ ಮಾಸದಲ್ಲಿ ಅಂತ ಹೇಳಿದ್ರೆ ಆಟಿ ತಿಂಗಳಿನಲ್ಲಿ ಹೆಚ್ಚಾಗಿ ಜೋರಾಗಿ ಮಳೆ ಇರ್ತದೆ. ಆದ ಕಾರಣ ಸಾಮಾನ್ಯವಾಗಿ ರೈತಾಪಿ ಜನರು ಅವರ ಕೆಲಸದಲ್ಲಿ ಅಂತ ಹೇಳಿದ್ರೆ ಗದ್ದೆ ಇದರಲ್ಲೆಲ್ಲ ಕಳೆ ತೆಗೆಯುವುದು, ಆಮೇಲೆ ಬೇರೆ ಬೇರೆ ಕೆಲಸದಲ್ಲಿ ಇರ್ತಾರೆ. ಹಾಗೆ ತುಂಬಾ ಬ್ಯುಸಿ ಆಗಿರ್ತಾರೆ. ಮನೆಯಲ್ಲಿ ಯಾರು ಹೆಚ್ಚಾಗಿ ಇರುವುದಿಲ್ಲ. ನಮ್ಮ ಒಂದು ಹೇಳಿಕೆ ಪ್ರಕಾರ ಅಂತ ಹೇಳಿದ್ರೆ ನಮ್ಮ ದಕ್ಷಿಣ ಕನ್ನಡದಲ್ಲಿ ನಾವು ನೋಡಿದ ಪ್ರಕಾರ ಸಾಮಾನ್ಯವಾಗಿ ನವ ವಧುವರನ್ನು ಅವರ ತಾಯಿ ಮನೆಗೆ ಕಳಿಸ್ತಾರೆ. ಯಾಕಂತ ಹೇಳಿದ್ರೆ ಇಲ್ಲಿ ಅಷ್ಟು ಬ್ಯುಸಿ ಇರ್ತಾರೆ ಜನ. ಅದಕ್ಕೆ ಎರಡು ಕಾರಣ ಇದೆ. ಒಂದು, ಆ ಟೈಮ್ನಲ್ಲಿ ಅವ್ರೇನಾದ್ರೂ ಗರ್ಭಿಣಿ ಆಗಿ ಮತ್ತೆ ಒಂದು 9 ತಿಂಗಳ ಮೇಲೆ ಇದಾದ್ರೆ ಅದು ಸೆಕೆಯ ಕಾಲದಲ್ಲಿ ಮಕ್ಕಳನ್ನು ಹೇಳೋದು ಸ್ವಲ್ಪ ಕಷ್ಟ ಇರ್ತದೆ ಅಂತ ಹೇಳಿ ಆ ಒಂದು ಕಾರಣಕ್ಕೂ ಮುಂಚಿನ ಟೈಮ್ನಲ್ಲಿ ಆ ತರ ಮಾಡ್ತಾ ಇದ್ರು. ಸೊ ಏನೇ ಇದ್ರು ಈ ಆಷಾಢ ತಿಂಗಳು ಅಂತ ಹೇಳಿದಾಗ ಬಾರಿ ಒಂಥರ ಕಷ್ಟ ಅಂತ ಹೇಳಿದ್ರೆ ಅಶುಭ ದಿನ ಇದ್ದಾಗೆ. ಜನರು ನಾರ್ಮಲಿ ಏನಂತ ಹೇಳಿದ್ರೆ ಯಾವುದೇ ಶುಭ ಕಾರ್ಯವನ್ನು ಮಾಡುವುದಿಲ್ಲ. ಮದುವೆ ಅಥವಾ ಯಾವ್ದಾದ್ರು ಒಂದು ಒಳ್ಳೆ ಟಿವಿ ತಗೊಳ್ಬೇಕಾ, ಫ್ರಿಜ್ ತಗೊಳ್ಬೇಕಾ, ಮನೆ ತಗೊಳ್ಳೋದು ಯಾರು ಮಾಡುದಿಲ್ಲ. ಯಾಕಂತ ಹೇಳಿದ್ರೆ ಅದು ಅಶುಭ ಹೇಳಿ. ಬಟ್ ಕೆಲವು ಕಡೆ ಲಕ್ಷ್ಮೀ ಪೂಜೆಯನ್ನು ಮಾಡ್ತಾರೆ ಅಂತ ಹೇಳಿದ್ರೆ ಕೆಲವರು ಅದನ್ನು ಅಶುಭ ಅಂತೇಳಿ ಎಲ್ಲಿಯೂ ಉಲ್ಲೇಖಿತವಾಗಿಲ್ಲ. ಹಾಗಾಗಿ ಆಟಿ ತಿಂಗಳಿನಲ್ಲಿ ಕಷ್ಟ ಅಂತ ಹೇಳುವಾಗ ಏನು, ಫುಡ್ ನಾವು ಗ್ರೋಸರಿಗೆಲ್ಲ ಹೋಗಿ ತರ್ಲಿಕ್ಕೆ ಆಗುದಿಲ್ಲ. ಗ್ರೋಸರಿಗೆ ಹೋಗಿ ತರುವುದು ಮತ್ತೆ ಬೇಕಾದ ನಮ್ಗೆ ರೆಗ್ಯುಲರ್ ಫುಡ್ ಅನ್ನು ನಾವು ತಿನ್ಲಿಕ್ಕೆಲ್ಲ ಕಷ್ಟ ಹೇಳಿ ಮನೆಯಲ್ಲೇ ಹತ್ತಿರದಲ್ಲಿರುವ ತಿಮರೆ ಚಟ್ನಿ ಅಥವಾ ನಮ್ಮ ಈ ಮೊರಿಂಗಾ ಯಾವುದು ಡ್ರಮ್ ಸ್ಟಿಕ್ ಇದರಲ್ಲಿ ಅದರ ಚಟ್ನಿ, ಅದರ ಪದಾರ್ಥಗಳನ್ನು ಸೇವಿಸುವುದು. ಮೆಂತೆ, ಮನೆಯಲ್ಲಿ ಸುಲಭವಾಗಿರುವಂತ ಮೆಂತೆ ಪಾಯಸ, ಮೆಂತೆ ಚಟ್ನಿ, ಈ ತರ ಹಲವು ವಿಧದ ಅಥವಾ ಹಲಸಿನ ಹಣ್ಣಿನ ಗಟ್ಟಿ, ಕೆಸುವಿನ ಎಲೆಯ ಪತ್ರೋಡಿ, ಈ ತರ ಎಲ್ಲ ಮಾಡೋದ್ರಿಂದ ಜನರಿಗೆ ಇದು ಆಟಿ ತಿಂಗಳಲ್ಲಿ ಒಂಥರ ಟ್ರೆಡಿಷನಲ್ ಸಾಂಪ್ರದಾಯಿಕ ಫುಡ್ ಸಿಗ್ತದೆ. ಇದು ಎಲ್ಲ ವರ್ಷದ ಎಲ್ಲ ಟೈಮಲ್ಲಿ ಸಿಗುದಿಲ್ಲ. ಯಾಕಂದ್ರೆ ಒಂದು ತಿಂಗಳು ಜನರು ಸಾಮಾನ್ಯವಾಗಿ ರೈತಾಪಿ ಜನರು ಇದನ್ನು ಮಾಡ್ತಾರೆ. ಅದು ಎಷ್ಟೋ ಹಿಂದಿನ ಕಾಲದಲ್ಲಿ ನಡೆದುಕೊಂಡು ಬಂದದನ್ನು ಅದನ್ನು ನಾವು ಆಟಿ ಅಂತೇಳಿ, ಅದಕ್ಕೋಸ್ಕರ ಆಟಿದ ಒಂದು ದಿನ ಹೇಳಿದ್ರೆ ಎಲ್ಲರೂ ಒಂದು ಸರ್ತಿ ಸೇರಿ ಇದನ್ನು ನಾವು ಫಂಕ್ಷನ್ಗಳಲ್ಲಿ ಮಾಡಿ ತೋರಿಸುವಂತ ಒಂದು ಸಂಪ್ರದಾಯ ಬಂದಿದೆ ಹಿಂದಿನಿಂದ. ಸೊ ಆಟಿದ ಒಂದು ದಿನ ಊರಿನಲ್ಲಿ ನಡೀತಾ ಇರುವಾಗ ನಾವು ದುಬೈಯಲ್ಲಿ ಯಾಕೆ ಮಾಡಬಾರ್ದು ಹೇಳಿ ಸಂಧ್ಯಾ ಕ್ರಿಯೇಷನ್ ಚೋದನ್ ಪ್ರಸಾದ್ ಅವರು ನಮ್ಮ ಹತ್ರ ಮಾತಾಡ್ತಾ ಇದ್ರು. ನಾವು ಅವರದ್ದೇ ಟೀಮ್ನವರು. ಸೊ ನಾವು ಹೇಳಿದ್ರೆ ಹಾಗಾದ್ರೆ ಸ್ಟಾರ್ಟ್ ಮಾಡುವ. ಸೊ ದುಬೈಯಲ್ಲಿ ಪ್ರಪ್ರಥಮ ಅಂತ ಹೇಳಿದ್ರೆ ಮಿಡ್ಲ್ ಈಸ್ಟ್ ಅಲ್ಲಿ ಹೇಳ್ಬೇಕಾದ್ರೆ ನನಗೆ ಬೇರೆ ಕಡೆ ಗೊತ್ತಿಲ್ಲ, ಫಾರ್ ಈಸ್ಟ್ ಆಗಲಿ ಅಥವಾ USA UK ಅಷ್ಟು ಮಾಹಿತಿ ಇಲ್ಲ. ಬಟ್ ಮಿಡಿಲ್ ಈಸ್ಟ್ ಅಲ್ಲಿ ಪ್ರಪ್ರಥಮವಾಗಿ 3 ವರ್ಷದಿಂದ ನಾವು ಪ್ರಾರಂಭ ಮಾಡಿದ್ದೇವೆ ಅಂತ ಹೇಳಿದ್ರೆ ಲೀಡರ್ಸ್ ಆಗಲಿ, ಅದು ನಮ್ಮ ಹಿಂದೂ ಸಮಾಜ ಆಗಲಿ ಅಥವಾ ಕ್ರೈಸ್ತ ಸಮಾಜ ಆಗಲಿ ಅಥವಾ ಮುಸ್ಲಿಂ ಸಮಾಜ ಆಗಲಿ ನಮಗೆ ಒಳ್ಳೆ ಸಹಕರಿಸಿ ಎಲ್ಲ ರೀತಿಯಲ್ಲಿ ಫಸ್ಟ್ ಇದರಲ್ಲಿ ನಮ್ಗೆ ಜೊತೆ ಎಲ್ಲ ಮತದವರು ಬಂದು ಅಡಿಗೆ ತಯಾರು ಮಾಡಿ, ಅದು ವೆಜಿಟೇಬಲ್. ನಾವಿಲ್ಲಿ ಸ್ಪೆಷಲಿ ವೆಜಿಟೇರಿಯನ್ ಮಾಡಿದ್ದೇವೆ. ಯಾಕಂತ ಹೇಳಿದ್ರೆ ಕೆಲವರು ವೆಜಿಟೇರಿಯನ್ ಎಕ್ಸಿಬಿಟರ್ಸ್ ಇದ್ದಾರೆ, ಜನರು ಬರ್ತಾರೆ. ಸೊ ಹಾಗಿರುವಾಗ ಅದು ಫಸ್ಟ್ ಇಯರ್ ಒಳ್ಳೆ ಸಕ್ಸಸ್ ಆಗಿದೆ ನಮಗೆ ಅಂತ ಹೇಳಿದ್ರೆ. ನಾವು ಎಣಿಸಿದಕ್ಕಿಂತ ಜನ ಜಾಸ್ತಿ ಆಗಿ ಸಾಧಾರಣ ಫಾರ್ಚೂನ್ ಪ್ಲಾಜಾದಲ್ಲಿ ಪ್ರವೀಣ್ ಶೆಟ್ಟಿ ಒಳ್ಳೆ ಸಪೋರ್ಟ್ ಕೊಟ್ಟಿದ್ದಾರೆ. ಫಾರ್ಚೂನ್ ಪ್ಲಾಜಾದಲ್ಲಿ ಸಾಧಾರಣ 1 ಕಿಲೋಮೀಟರ್ ವರೆಗೆ ಜನ ಬರುವುದನ್ನು ಜನ ನೋಡಿದ್ದಾರೆ. ಅಂತ ಹೇಳಿದ್ರೆ ಬೆಳಿಗ್ಗೆ ಪಾರ್ಕಿಂಗ್ ಇಲ್ಲದೆ ಅಷ್ಟು ದೂರದಲ್ಲಿ ಪಾರ್ಕಿಂಗ್ ಮಾಡಿ ಬಂದು ಎಷ್ಟು ಜನ ಹೇಳ್ತಾ ಇದ್ದಾರೆ, ಒಂದು ಅರ್ಧ ಕಿಲೋಮೀಟರ್ ಜನ ಬರ್ತಾ ಇದ್ದಾರೆ ಇನ್ನೂ ಸಹ ಹೇಳಿ ನಮಗೆ. ಆದ್ರೆ ಅನಿರೀಕ್ಷಿತವಾಗಿ ಆ ದಿವಸ ಬೇಗ ನಮ್ಮ ಫುಡ್ ಫಿನಿಶ್ ಆಗಿದೆ. ಒಂದು 12:30 1 ಗಂಟೆ ಒಳಗೆ ಫುಡ್ ಫಿನಿಶ್ ಆಗಿ ಮತ್ತೆ ಬಂದವರಿಗೆ ನಮ್ಮ ಬೇರೆ ಕಲ್ಚರಲ್ ಪ್ರೋಗ್ರಾಮ್ ಅನ್ನು ನೋಡ್ಲಿಕ್ಕೆ ಒಂದು ಅವಕಾಶ ಸಿಕ್ಕಿತ್ತು. ಫುಲ್ ಪ್ರೋಗ್ರಾಮ್ ಅನ್ನು ಜನ ನೋಡಿ ಸಂಜೆವರೆಗಿದ್ರು. ಅದು ಫಸ್ಟ್ ಇಯರ್. ಸೊ ನಮಗೆ ಜನರ ಒಂದು ಫೀಡ್ಬ್ಯಾಕ್ ಸಿಕ್ಕಿದ ಪ್ರಕಾರ ನಾವು ಸೆಕೆಂಡ್ ಇಯರ್ ಅನ್ನು ಸ್ವಲ್ಪ ದೊಡ್ಡ ವೆನ್ಯೂ ಅಲ್ಲಿ ಮಾಡ್ಬೇಕು ಹೇಳಿ ಫಾರ್ಚೂನ್ ಕರಾಮದಲ್ಲಿ ಲಾಸ್ಟ್ ಇಯರ್ ಮಾಡಿದ್ವಿ. ಫಾರ್ಚೂನ್ ಕರಾಮದಲ್ಲಿ ಮಾಡಿದಾಗ ನಾವು ಸ್ವಲ್ಪ ರೂಲ್ಸ್ ಅನ್ನು ಚೇಂಜ್ ಮಾಡಿದ್ವಿ. ಫಸ್ಟ್ ಇಯರ್ ಫ್ರೀ ಫುಡ್ ಕೊಟ್ಟಿದ್ದೇವೆ. ಲಾಸ್ಟ್ ಇಯರ್ ಸ್ವಲ್ಪ ಟಿಕೆಟ್ ಮಾಡಿ ಒಂದು 5-10 ದಿರಂ ಮಾಡಿ, ಆದ್ರೂ ಜನ ಬಂದು ಎಲ್ಲ ಮೆಟ್ರೋದಿಂದ ಬಂದವರು, ಪಾರ್ಕಿಂಗ್ ಎಲ್ಲಾದ್ರೂ ಬಂದಿದ್ದಾರೆ, ಫುಲ್ ಬಂದು ಲಾಸ್ಟ್ ಇಯರ್ ಒಳ್ಳೆ ಸಕ್ಸಸ್. ಒಂದು ಸ್ವಲ್ಪ ನಾವು ಈ ಸರ್ತಿ ದೊಡ್ಡ ಒಂದು ವೆನ್ಯೂ ಇದೆ ಬುಸ್ತಾನ್ ಸೆಂಟರ್ ಅಲ್ಲಿ ಹಿಂದ್ಗಡೆ, ಈ ಕಡೆ ಫುಡ್ ಕೋರ್ಟ್ ನ ಒಳಗೆ ಒಂದು ದೊಡ್ಡ ಹಾಲ್ ಇದೆ. ನಾವು ನೋಡಿದೆ ಸಾಧಾರಣ ಒಂದು 800 ಜನ ಆರಾಮಾಗಿ ಕುತ್ಕೊಳ್ಬಹುದು. 600, 700, 800 ಜನ ಕುತ್ಕೊಳ್ಬಹುದು. ಅಷ್ಟು ಸೀಟಿಂಗ್ ಅರೇಂಜ್ಮೆಂಟ್ ಇದೆ. ಸೈಡಲ್ಲಿ ಮತ್ತೆ ನಾವು ಮಾಡ್ತೇವೆ ಶೋಧನ್ ಪ್ರಸಾದ್ ಇದೆ. ಇಷ್ಟೇ ನಾನು ಹೇಳಿರೋದು, ಇಷ್ಟೇ 2 ಇದ್ರದ್ದಾಯ್ತು. ಈಗ 3ನೇ, ಈಗ ನೆಕ್ಸ್ಟ್ ಆಗುವ ಕಾರ್ಯಕ್ರಮದ ಬಗ್ಗೆ ಮೋಸ್ಟ್ಲಿ ಅವರು ಫುಲ್ ವಿವರವಾಗಿ ನಿಮ್ಗೆ ಹೇಳ್ತಾರೆ.